ಚರ್ಚೆ ಮಾಡಿ ಅವಲೋಕನ ಮಾಡಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾರೆ ಅನ್ನುವಂತ ವಿಷಯವನ್ನು ಕೂಡ ನಾನು ಸದನದ ಗಮನಕ್ಕೆ ತರ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇಷ್ಟು ಈ ಮುಂಗಾರು ಹಿಂಗಾರು ಅವಧಿಯಲ್ಲಿ ಬೆಳೆ ಹಾನಿ ಮತ್ತು ಇತರೆ ಹಾನಿಗಳ ಬಗ್ಗೆ ಸರ್ಕಾರ ಹಾಲಿ ಕೈಗೊಂಡಿರುವಂತಹ ಪರಿಹಾರ ಕ್ರಮಗಳು, ಶಾಶ್ವತ ತಡೆಗಟ್ಟುವ ಪರಿಹಾರ ಕ್ರಮಗಳು ಮತ್ತು ಮುಂದೆ ತೀರ್ಮಾನ ಮಾಡುವಂತ ವಿಷಯಗಳನ್ನ ತಮ್ಮ ಮುಖಾಂತರ ಸರ್ಕಾರದ ಪರವಾಗಿ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೂ ಮಾನ್ಯ ಶಾಸಕರು ತಾಳ್ಮೆಯಿಂದ ಕೇಳಿದ್ದಾರೆ, ಅವರಿಗೆ ಧನ್ಯವಾದ. ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಇದು ರಾಜ್ಯದ ಜನಗಳ ಹಿತದ ವಿಷಯವಾಗಿರೋದ್ರಿಂದ ದಯವಿಟ್ಟು ಈ ಏನು ಪರಿಹಾರ ಕ್ರಮ ಕೈಗೊಳ್ಳಬೇಕು, ಅದು ರಸ್ತೆ ಇರಲಿ ಮತ್ತೊಂದಿರಲಿ ಯಾವುದೇ ಇರಲಿ, ಟೀಕೆ ಮಾಡಿದ್ರು ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಅದು ಟೀಕೆ ಇರೋದೇ ವಿರೋಧ ಪಕ್ಷದವರು ಟೀಕೆ ಮಾಡ್ಲಿಕ್ಕೆ. ಆದ್ರೆ ಬಂದು ಈ ವಿಷಯದ ಬಗ್ಗೆ ಅವ್ರದ್ದು ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ವಿರೋಧ ಪಕ್ಷದವ್ರನ್ನ ಮನವಿ ಮಾಡ್ತೇನೆ. ಧನ್ಯವಾದಗಳು ಅಧ್ಯಕ್ಷರೇ. ನಿಯಮ 69 ಅಡಿನಲ್ಲಿ ನಾವು ಶಿವಲಿಂಗೇಗೌಡರು, ಶಿವಣ್ಣ, ಅಬ್ಬಯ್ಯ ಪ್ರಸಾದ್, ನಯನ ಮೋಟಮ್ಮ ಎಲ್ಲರೂ ಸೇರಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಕ್ರೂರವಾದಂತ ವಿಷವನ್ನು ಉಳಿಸ್ತಕ್ಕಂಥದ್ದು. ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಹೇಳಿ. ಮಾತಾಡ್ಲಿ ಸನ್ಮಾನ್ಯ ನಿಮ್ಗಿಂತ ಮೊದಲು ಅವ್ರು ಎದ್ದು ನಿಂತಾರ, ಅವ್ರು ಒಂದ್ ನಿಮಿಷ ಹೇಳಿ. ಸೋಮಶೇಖರ್ ಅವರು ಒಂದ್ ನಿಮಿಷ ಹೇಳಿ, ಆಮೇಲೆ ನೀವು ಹೇಳೋದು. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅವ್ರು ಆದ್ಮೇಲೆ ಕೃಷಿ ಸಚಿವರು ನಿಮಗೆ ಕೊಡೇ ಕೊಡ್ತೀನಿ ಸರ್. ಕೃಷಿ ಸಚಿವರು ಮಾತನಾಡಿದ್ದೆಲ್ಲ ನಾನು ಸುದೀರ್ಘವಾಗಿ ಕೇಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿನ ಶಾಸಕನಾಗಿ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಬೆಂಗಳೂರು ಜಾಸ್ತಿ ಮಾಡದಿದ್ದ ಸಂದರ್ಭದಲ್ಲಿ ರಾಜಕಾಲುವೆ ಪೂರ್ತಿ ಡ್ಯಾಮೇಜ್ ಆಗ್ತದೆ. ಅದಕ್ಕೆ 2,000 ಕೋಟಿ ಕೊಡ್ತಕ್ಕಂಥದ್ದು, ಮತ್ತೆ 1,000 ಕೋಟಿ ಎಲ್ಲೆಲ್ಲಿ 110 ಹಳ್ಳಿಗೆ UGD ಪ್ರಾಬ್ಲಮ್ಸ್ ಆಗಿದೆ ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು. 700 ಕೋಟಿ ಮೇಜರ್ ರಸ್ತೆಗಳಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಹೆಚ್ಚು ಕಡಿಮೆ 4,000 ಕೋಟಿಯನ್ನ ಕೊಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷೆ, ಅದನ್ನ ಬೆಂಗಳೂರಿನ ಶಾಸಕನಾಗಿ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಕೃಷ್ಣ ಬೈರೇಗೌಡರಿಗೆ ತುಂಬ ಸ್ವಾಗತವನ್ನ ಮಾಡ್ತೇನೆ. ಅದೇ ತರ ಈ ವಾರ್ಡ್ ರಸ್ತೆಗಳು ಕೂಡ ಡ್ಯಾಮೇಜ್ ಆಗಿದೆ. ಸನ್ಮಾನ್ಯ ಜಾರ್ ಸಾಹೇಬರು ಕೂಡ ಇಲ್ಲೇ ಕುಂತಿದ್ದಾರೆ. ಮೇಜರ್ ರಸ್ತೆಗೆ 695 ಕೋಟಿ ಟೆಂಡರ್ ಮಾಡಿದ್ದಾರೆ. ಸನ್ಮಾನ್ಯ ಜಾರ್ ಸಾಹೇಬ್ರೆ, ಈ ಎಲ್ಲೆಲ್ಲಿ ರಾಜಕಾಲುವೆ ಮಳೆ ಜಾಸ್ತಿ ಆಗದೆ ಈ ವಾರ್ಡ್ ರಸ್ತೆಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ವಾರ್ಡ್ ರಸ್ತೆಗೂ ಅನುದಾನ ಬಿಡುಗಡೆ ಆದ್ರೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ, ಎಲ್ಲ ಅಚ್ಚುಕಟ್ಟು ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕೃಷ್ಣ ಬೈರೇಗೌಡರಿಗೆ ನಾನು ಬೆಂಗಳೂರು ಶಾಸಕರಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ ಒಂದೇ ನಿಮಿಷ ಅಲ್ಲ ಶಿವಲಿಂಗ ಆಮೇಲೆ ನೀವು ಹೇಳ್ರಿ. ಯಾಕೆ ಹಿಂಗೆ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೃಷ್ಣ ಬೈರೇಗೌಡರು ಅಕಾಲಿಕ ಮಳೆಯಿಂದ ಈ ಸಾರಿ ಏನು ನಮಗೆ ನಷ್ಟ ಉಂಟಾಗಿದೆ ಅದನ್ನು ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ಸಾರಿ ಯಾವತ್ತೂ ಮಳೆ ಬರ್ತಾ ಇದ್ದಂತೆ, ಈಗ ನನ್ನ ತಾಲೂಕು ಯಾವತ್ತೂ ಮಳೆ ಅತಿ ಹೆಚ್ಚಿಗೆ ಬರ್ತಿರ್ಲಿಲ್ಲ. ಆ ರೀತಿ ಕೆಲವು ತಾಲೂಕುಗಳಿಗೆ ಮಳೆ ಬರದೇ ಇರುವಂಥ ತಾಲೂಕುಗಳಿಗೆ ಅನಿರೀಕ್ಷಿತವಾಗಿ ಮಳೆ ಬಂದು ರೋಡ್ಗಳು ಬಹಳ ಮಟ್ಟಿಗೆ ಕೆಟ್ಟೋಗಿದ್ದಾವೆ. ಬಹಳ ಮಟ್ಟಿಗೆ ಅಂದರೆ ನಿಜವಾಗ್ಲೂ ಬಸ್ಸು ಬರ್ತಾ ಇರುತ್ತೆ, ಅಲ್ಲಿ ಗುಂಡಿ ಬಿದ್ದು ಅಲ್ಲೇ ಬಸ್ ನಿಲ್ಲಿಸ್ತಾನೆ. ಆ ಜನ ಎಲ್ಲ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿನೂ ಇದೆ. ಆದ್ರಿಂದ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದಲ್ಲ,
ಅವರು ತುರ್ತು ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಇದು ತುರ್ತು ಕಾರ್ಯ ಅಲ್ಲ. ಇಡೀ ಎಂಟೈರ್ ಲೆಂತ್ ರೋಡ್ಗಳೇ 10-15 ಕಿಲೋಮೀಟರ್. ಲೋಕೋಪಯೋಗಿ ಇಲಾಖೆನಲ್ಲೂ ಈಗ ಹೆಚ್ಚಿನ ಅನುದಾನನ ಕೊಡಬೇಕು. ಅದನ್ನ ಗುಂಡಿಗಳನ್ನ ಮುಚ್ಚತಕ್ಕಂಥದ್ರ ಜೊತೆಗೆ ಸ್ವಲ್ಪ ಒಂದು ಲೇಯರ್ ಆಸ್ಫಾಲ್ಟನ್ನು ಮಾಡ್ತಕ್ಕಂಥ ಕೆಲಸ PWD ಬಸ್ ಹೋಗುವಂಥ ರಸ್ತೆಗಳಿಗೆ ಆಗಬೇಕಾಗಿದೆ ಅತಿ ತುರ್ತಾಗಿ ಆಗದೆ ಹೋದ್ರೆ MLAಗಳನ್ನ ಬಹಳ ಕೆಟ್ಟದಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದೇನು ಅಂದ್ರೆ, ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ಪ್ರದೇಶನ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟು, ವಿಶೇಷವಾಗಿ ಈ ಏನು ಗುಂಡಿ ಬಿದ್ದಿದ್ದಾವೆ ರೋಡ್ ರಸ್ತೆಗಳು, ಆಮೇಲೆ ಮಳೆಗಳು, ಮನೆಗಳೇನಾಗಿದೆ ಹಾಳಾಗಿದ್ದಾವೆ. ಮನೆಗಳು ಯಾವ ರೀತಿ ಹಾಳಾಗಿದ್ದಾವೆ ಅಂದರೆ, ಅದನ್ನು ಯಾವುದೇ ಕಾರಣದಿಂದ ಮತ್ತೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮನೆಗಳು ದುಸ್ಥಿತಿಯನ್ನ ತಲುಪಿದಾವೆ. ಅವರು ಎಲ್ಲೋ ಹೋಗಿ ಗುಡಿಸಲನೋ ಮತ್ತೊಂದು ಮನೆಯಲ್ಲೋ ಬಾಡಿಗೆನಲ್ಲೋ ಸೇರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಏನಾದರೂ ಮಾಡಿ ಮನೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಮನೆಗಳನ್ನು ಮಂಜೂರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಆಮೇಲೆ ಈ ಅಂಗನವಾಡಿಗಳನ್ನು ಕಟ್ಟಿದ್ದಾರೆ. ಅಂಗನವಾಡಿಗಳು ಎಲ್ಲ ಸೋರಿ ಮಕ್ಕಳು ಕೂತ್ಕೊಂಡು ವಿದ್ಯಾಭ್ಯಾಸ ಅಲ್ಲಿ ನಿಜವಾಗ್ಲೂ ಅವರು ಓದಲಿಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವೆಲ್ಲ ಸಮಸ್ಯೆಗಳಿಂದ ಈ ಅಕಾಲಿಕ ಮಳೆಯಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರ ನೀವ್ಯಾವ ರೀತಿ ಕಳಿಸಿದ್ರೋ, ಕೇಂದ್ರ ಸರ್ಕಾರ ಹಿಂದೆ ನೀವು ಕೋರ್ಟ್ನಲ್ಲಿ ಹಾಕಿ ಹಣ ತಗೊಂಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಫ್ಲಡ್ನಲ್ಲಿ ಈಗ ಫ್ಲಡ್ನಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಹಣ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ಕಾನೂನು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೊನೆ ಪಕ್ಷ ನಮ್ಮ ಎಲ್ಲ MLAಗಳ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೆಚ್ಚಿನ ರೀತಿ ಈ ಒಂದು ಅನುದಾನವನ್ನು ಕೊಟ್ಟು ಈ ಗುಂಡಿಗಳನ್ನು ಮುಚ್ಚಿಸ್ತಕ್ಕಂಥ ಮತ್ತು ಆಸ್ಫಾಲ್ಟ್ ಮಾಡ್ತಕ್ಕಂಥ ಏನು ಕೆಲವು ಚಿಕ್ಕ ಸೇತುವೆಗಳು ಹೋಗಿದ್ದಾವೆ, ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಬಹಳ ಹಾನಿಯಾಗಿದೆ. ಈ ಎಲ್ಲವನ್ನ ದುರಸ್ತಿ ಮಾಡಲಿಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ಸಹಕಾರವನ್ನು ಕೊಡ್ತಾರೆ. ಹಣವನ್ನು ಬಿಡುಗಡೆ ಮಾಡಿ ತಕ್ಷಣ ನಾವು ಬೆಳಗಾವಿನ ಅಧಿವೇಶನದಿಂದ ಸ್ವಲ್ಪ ಹಣ ತಂದಿದ್ದೀವಪ್ಪ, ನಾವು ತಂದು ಹಣದಿಂದ ಇವತ್ತು ದುರಸ್ತಿಯನ್ನು ಮಾಡ್ತೀವಿ ಅಂತ ಆತ್ಮಸ್ಥೈರ್ಯ ನಮಗೂ ಬರಲಿಕ್ಕೆ ಈ ಒಂದು ಕಾರಣ ಆಗುತ್ತೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಉತ್ತರವನ್ನು ನೀಡಿ ನಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನು ತುಂಬಿ ನಮ್ಮೆಲ್ಲ ಕ್ಷೇತ್ರಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೃಷ್ಣ ಬೈರೇಗೌಡರು ಈಗಾಗಲೇ 480 ಕೋಟಿಗಿಂತಲೂ ಅಧಿಕವಾದಂಥ ವೆಚ್ಚವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಸಮರ್ಥವಾಗಿ ಈ ಮಳೆ ಹಾನಿ ಇದನ್ನು ಎದುರಿಸಿದ್ದಾರೆ, ಆದಷ್ಟು ಮಾಡಿದ್ದಾರೆ. ಆದರೂ ಇನ್ನೂ ಸಾಲದು ಹಣ. ಆ ಹಣವನ್ನು ಕೊಡಿಸಿಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ನಮಗೆ ಭರವಸೆಯನ್ನು ಕೊಡಬೇಕು. ಭರವಸೆಯ ಜೊತೆಯಲ್ಲಿ ಆ ಕೆಲಸ ಆಗಲಿಕ್ಕೆ ಸಹಕಾರಿ ಆಗಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಈಗ ನಮ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕ್ಲಾರಿಫಿಕೇಶನ್ ಸಂಬಂಧಪಟ್ಟ ಹಾಗೆ ಈಗ ನಾವು ಡಿಸೈಡ್ ನಮ್ಮೊಂದು ಸ್ಟೇಟ್ಮೆಂಟ್, ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಈಗ ಪ್ರತಿಪಕ್ಷದ ಮುಖಂಡ ಅವರು ಅಡ್ಜರ್ನ್ಮೆಂಟ್ ಮೋಷನ್ ಇದರಲ್ಲಿ ನಾವು ಅದನ್ನು 69 ಕನ್ವರ್ಟ್ ಮಾಡಿ ಆ ಚರ್ಚೆಗೆ ಈಗ ತೆಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಂದ್ ಸೆಕೆಂಡ್ ಆಯ್ತು, ನಮ್ಮ ಮಾತಾಡ್ಲಿಕ್ಕೆ ಆಗಿಲ್ಲ. 2 ನಿಮಿಷ ಅಲ್ಲಲ್ಲ ಬೈ, 2 ನಿಮಿಷ ಕೊಡಿ. ಈಗ ಅಧ್ಯಕ್ಷ 2 ನಿಮಿಷ ಕೊಡಿ. ಸರ್ಕಾರದ ಸ್ಟೇಟ್ಮೆಂಟ್ ಬಂದಿದೆ. ಹೌದು, ಪ್ರಮುಖವಾದಂತ ವಿಚಾರ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈ ವಿಚಾರನ ವಿರೋಧ ಪಕ್ಷಗಳು ಪ್ರಸ್ತಾಪ ಮಾಡಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಎಲ್ಲ ವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸಂಕ್ಷಿಪ್ತವಾಗಿ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯನ್ನ ಅವರು ಮಂಡಿಸಿದ ಮೇಲೆ
ಕ್ಲಾರಿಫಿಕೇಶನ್ ಆಗ್ಬೇಕು. ನಮ್ಗೆ ಮುಖ್ಯಮಂತ್ರಿಗಳು ಏನ್ ಕೊಡ್ಬೇಕು ಅಂತಕ್ಕಂಥ ವಿಚಾರವಾಗಿ ಆಗ್ಬೇಕು. ಶಿವಲಿಂಗೇಗೌಡರು ಕೂಡ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತಾವು ಅವಕಾಶ ಮಾಡಿಕೊಟ್ರೆ ಒಂದು 2 ನಿಮಿಷ ಮಾತಾಡ್ತಾರೆ. ಅಲ್ಲ, ಈಗ ಒಬ್ಬರು ಮಾತಾಡಿ ಎಷ್ಟು ಎಲ್ಲರೂ 2 ನಿಮಿಷ ಆಯ್ತು. ಈ ಸಬ್ಜೆಕ್ಟ್ ತಗೊಳ್ಳಿ, ವಿಶೇಷವಾಗಿ ದಯಮಾಡಿ ಹೇಳಿಬಿಡಿ. ಈಗ ಅಧ್ಯಕ್ಷರೇ, ಈಗ ಕೃಷ್ಣ ಮಾತಾಡ್ಬೋದಲ್ಲ, ಕೃಷ್ಣ ಬೈರೇಗೌಡರು ಅತಿವೃಷ್ಟಿಯಿಂದ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನಾಹುತದ ಬಗ್ಗೆ ವರದಿಯನ್ನ ಮಂಡಿಸಿದ್ದಾರೆ. ಚರ್ಚೆ ಶುರು ಮಾಡಿದ್ರೆ ಈ ಸರ್ ಕೊಡ್ರಿ. ಈಗ ನಮ್ದೇ ಇಲ್ವಾ? ಅದೇ ಈಗ ಒಂದ್ ಸೆಕೆಂಡ್ ಎಷ್ಟು ಮುಂದಕ್ಕೆ ಆಗ್ತೀರ ಹೇಳಿ. 4 ದಿನ ಆಯ್ತು ಈಗ ನಿಲುವಳಿ ಸೂಚನೆ. ಅಲ್ಲಲ್ಲ, ಅತಿವೃಷ್ಟಿ ಐತೆ, ನಾವು ಮಾಡಬೇಡ ಅಂತ ಹೇಳಿ ಮಾಡಬೇಡಿ ಅಂತ ಅವಕಾಶ ಮಾಡಿಕೊಡಿ. ಮಾತಾಡ್ ಕೇಳಿ. ಯಾಕಂತ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ನಾವು ಅವರು ಸ್ಟೇಟ್ಮೆಂಟ್ ಮಾಡಿರೋದ್ ಬಗ್ಗೆ ನಾನು ಬೇಡ ಅಂತ ಹೇಳಿದೆ. ಇಲ್ಲ ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ ಅಂದ್ರು. ನಾವು ಹೇಳಿದೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೇಕು, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಬೇಕು 2 ಅವರ್. ಅದಕ್ಕೆ ಸೋಮವಾರ ಕೊಡೋಣ ಅಂತ ಹೇಳಿದ್ರಿ ತಾವು. ಸೋಮವಾರ ನನಗೆ ನಾವು ಕ್ಲಾರಿಫಿಕೇಶನ್ ಕೇಳಬೇಕು, ದಯವಿಟ್ಟು ಸೋಮವಾರ ಅದಕ್ಕೆ ಅವಕಾಶ ಕೊಡಿ. ಈಗ ಸ್ಟೇಟ್ಮೆಂಟ್ ಮಾಡಾಗಿದೆ ಅಧ್ಯಕ್ಷ. ಈಗ ಏನು ಸ್ಟೇಟ್ಮೆಂಟ್? 2 ನಿಮಿಷ ಕ್ಲಾರಿಫಿಕೇಶನ್ ಅಷ್ಟೇ ಅಲ್ಲ ಅಧ್ಯಕ್ಷರೇ. ಪ್ರಮುಖ ಅವಕಾಶ ಮಾಡಿಕೊಡಿ ಶರತ್. ಎಲ್ಲ ರಾಜ್ಯ ನೀವೆಲ್ಲ ಹೇಳೋ ಪಾಯಿಂಟ್ 100ಕ್ಕೆ 100 ಎಲ್ಲ ಸರಿಯೇ, ತಪ್ಪಿಲ್ಲ. ರೈತರ ಸಮಸ್ಯೆ ಚರ್ಚೆ ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಲೇಬೇಕಾಗ್ತದೆ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಅಡ್ಜರ್ನ್ಮೆಂಟ್ ಮೋಷನ್ ಮೊನ್ನೆ ತಗೊಂಡದನ್ನು ಕೆಲವೊಂದು ಕಾರಣಗಳಿಂದ ನಮ್ಮ ಗವರ್ನರ್ ಎಸ್ ಎಂ ಕೃಷ್ಣ ಮತ್ತು ಅದನ್ನ ಅಬ್ಯೂಚರ್ ಆಯ್ತು 2 ದಿವಸ, ನಿನ್ನೆ ಪಂಚಮಶಾಲೆ ಆಯ್ತು, ಇದಾಗಲಿ. ಇವತ್ತು ಸ್ಟೇಟ್ಮೆಂಟ್ ಆದ ನಂತರ ತಗೊಂಡು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ 1 ಗಂಟೆ ಇದಕ್ಕೆ ನಾವು ಚರ್ಚೆ ಮಾಡಲಿಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಮಾಡಿ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡಿ. ಅಲ್ಲ, ಧನ್ಯವಾದ. ನಮಗೆ ಚರ್ಚೆಗೆ ಸಮಯ ನಿಗದಿ ಮಾಡಿಕೊಡಿ ಸನ್ಮಾನ್ಯ ಅಧ್ಯಕ್ಷರೇ. ವಿರೋಧ ಪಕ್ಷದ ನಾಯಕರನ್ನ ಮನವಿ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೀವಿ. ನಿಮ್ಮ ಮೇಲೆ ನಾನೀಗ ಸದಸ್ಯರು ಹೇಳ್ತಾ ಇದ್ದೇನೆ, ಕೂತ್ಕೊಳ್ಳಿ ಅಥವಾ ಪ್ಲೀಸ್ ನೀವು ಹೊರಗೋಗ್ರಿ. ಏನ್ ಮಾತಾಡ್ತೀನಿ? ಅವ್ರು ಮಾತಾಡಲಿ. ಮಾತಾಡಬೇಡಿ, ಕೂತ್ಕೊಳ್ಳಿ ಅಥವಾ ಹೊರಗೆ ನಡಿ. ನೀವು ಆಯ್ತು ನೋಡಿ, ನಾನು ನಿಮ್ಗೆ ಹೇಳ್ತಿದ್ದೇನೆ, ಸ್ಪಷ್ಟವಾಗಿ ನಾನು ಹೇಳುವುದು. ಈಗ ನಾನು ನಿಮ್ಮ ಎಜೆಂಡಾ, ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಎಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಈಗ ಅಡ್ಜರ್ನ್ಮೆಂಟ್ ಮೋಷನ್ ಆಗಿ 2 ಮತ ನಿಮ್ಗೆ ಎಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗೌಡ, ಶಿವಣ್ಣ ಈ ಎಜೆಂಡಾ ಪ್ರಕಾರ ನಿಮಗೆ ಕೊಡ್ತೇವೆ, ಸಮಯಾವಕಾಶ ಕೊಡ್ತೇವೆ. ಆದ್ಮೇಲೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಯಾವಾಗ ಒಮ್ಮೆ ಬರುದು ಈ ಉಪದ್ರ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು 1 ನಿಮಿಷ ಕೂತ್ಕೊಳ್ಳಿ ಅಮ್ಮ. ಆಗ ಮಾತಾಡ್ಲಿಲ್ಲ, ಈಗ ಮಾತಾಡ್ತೀವಿ. ಕೂತ್ಕೊಳ್ಳಿ. ಈಗ ಮಾತಾಡ್ಲಿ. ಈಗ ಇಲ್ಲ, 1 ನಿಮಿಷ ತಾವು
ಸನ್ಮಾನ್ಯ ನನಗೆ ಅಧ್ಯಕ್ಷರೇ, ಅವಕಾಶವನ್ನ ಕೊಟ್ಟಿದ್ದೀರಾ. ಅಧ್ಯಕ್ಷರೇ ಒಂದೇ ನಿಮಿಷ. ಕಳೆದ ನಾವು 4 ಕೇಳ್ಕೊಳ್ಳೋದು ಇಷ್ಟೇ. ದಿನದಿಂದ ಈ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಒಂದ್ ಸೆಕೆಂಡ್ ಸನ್ಮಾನ್ಯ ಅಧ್ಯಕ್ಷರೇ, ಸೇಮ್ ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ರಕ್ಷಣೆ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇನ್ನು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ವಿಧಾನಸೌಧದ ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ ರಕ್ಷಣೆ ಸಲುವಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ, ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾನು ಸೋಮವಾರ ನಾನು ನಿಲುವಳಿ ಸೂಚನೆಗೆ ಅವಕಾಶ ಹೇಳಿದ್ದೆ. ನಾನು ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಆಗಿದೆ ಕೊಟ್ಟು ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 1-2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನಗಳಿಗೆ ಏನ್ ಹೇಳ್ಬೇಕು? ಮಾನ ಮರ್ಯಾದೆ ಇರುತ್ತಾ? 4 ದಿನ ಆಯ್ತು ಬಂದಿರೋರು, 4 ದಿನ ಆಯ್ತು ನನ್ನ ಅಜೆಂಡಾ ಅಂತ ಮಾಡಿದ್ರೆ ಗಮನ ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೀವು ನೋಡಿದ್ದೀವಿ ನಾವು. ನಿಮ್ ಸರ್ಕಾರ ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ಹೊಡೆದಾಕ್ಬೇಕು. ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಸ್ಪೀಕರ್ ಇದ್ದಾರೆ, ಅವ್ರು ನಡೆಸಬೇಕು ಅಸೆಂಬ್ಲಿನ. ನಡೆಸಕ್ಕಾಗಲ್ಲ. ಅವಕಾಶ ಕೊಡಬಾರ್ದು. ಮಾಡ್ತಾ ಇದ್ದಾರೆ. ನಿನ್ನೆ ಯಾಕೆ ಪ್ರಸ್ತಾಪ ಈ ತರ ಮಾಡಿ ಚರ್ಚೆಗಿದ್ದೆಲ್ಲ ತರೋದು, ಮುಂದಕ್ಕೆ ಹಾಕೋದು. 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾತಾಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡೆಲ್ಲ ತಡ್ರಿ, ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಯಾಕೆ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್. ಈ ತರ ಒಂದ್ ಸೈಡ್ ಆಗಿ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ಈಗ ನಾನು ರೀತಿಯಲ್ಲಿ ನೋಡಿ, ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡ್ಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರೆ ಯಾವಾಗ ಆಶೀರ್ವಾದನೆ ಮತ್ತೆ ಬಿಡಿ, ನಿಮ್ಗೆ ಯಾವಾಗ ಆಶೀರ್ವಾದನೆ ಮಾಡಿದ್ವಲ್ಲ.